ಇವತ್ತು ಸಂಕಲ್ಪ ಮಾಡಿದ್ದೀರಿ ಅಂದರೆ ದೇವರ ಪ್ರೇರಣೆ ನಿಮಗೆ ಆಗಿದೆ ಅಂತ ಅರ್ಥ. ಈ ಮುಖ್ಯವಾಗಿ ನಾವು ದೇವರ ಕೆಲಸ ಮಾಡಬೇಕಿದ್ರೆ ವಾಯು ಮರಣಂ ಸುಗ್ರೀವ ಸಂಭಾಷಣಂ ವಾಲಿ ನಿಗ್ರಹಣಂ ಸಮುದ್ರ ತರಣಂ. ಜಯ ಜಯ ವೀವಾ ರಾಘವೇಂದ್ರ ಭವಭಯನಾಶಕ ರಾಘವೇಂದ್ರ. ಜಯ ಜಯ ವೀವಾ ರಾಘವೇಂದ್ರ ಭವಭಯನಾಶಕ ರಾಘವೇಂದ್ರ. ತುಂಗಾ ತೀರದಿ ರಾಘವೇಂದ್ರ ಮಂಗಳ ಮಹಿಮನೆ ರಾಘವೇಂದ್ರ. ತುಂಗಾ ತೀರದಿ ರಾಘವೇಂದ್ರ ಮಂಗಳ ಮಹಿಮನೆ ರಾಘವೇಂದ್ರ. ಜಯ ಜಯ ವೀವಾ ರಾಘವೇಂದ್ರ ಭವಭಯನಾಶಕ ರಾಘವೇಂದ್ರ. ಅಂಗರಹಿತರಿಗೆ ರಾಘವೇಂದ್ರ ತಿಮ್ಮಣ್ಣನ ಸುತ ರಾಘವೇಂದ್ರ. ಕಂಗಳಿಲ್ಲದವರಿಗೆ ರಾಘವೇಂದ್ರ ಬೊಮ್ಮ ಮಾರುತಿ ಪ್ರಿಯ ರಾಘವೇಂದ್ರ. ವೆಂಕಟನಾಮಕ ರಾಘವೇಂದ್ರ ಸಂಕಟಹಾರಕ ರಾಘವೇಂದ್ರ. ವೀಣಾ ಪಂಡಿತ ರಾಘವೇಂದ್ರ ಗಾನ ವಿಶಾರದ ರಾಘವೇಂದ್ರ. ಜಯ ಜಯ ವೀವಾ ರಾಘವೇಂದ್ರ ಭವಭಯನಾಶಕ ರಾಘವೇಂದ್ರ. ಜಯ ಜಯ ವೀವಾ ರಾಘವೇಂದ್ರ ಭವಭಯನಾಶಕ ರಾಘವೇಂದ್ರ. ತುಂಗಾ ತೀರದಿ ರಾಘವೇಂದ್ರ ಮಂಗಳ ಮಹಿಮನೆ ರಾಘವೇಂದ್ರ. ತುಂಗಾ ತೀರದಿ ರಾಘವೇಂದ್ರ ಮಂಗಳ ಮಹಿಮನೆ ರಾಘವೇಂದ್ರ. ಜಯ ಜಯ ವೀವಾ ರಾಘವೇಂದ್ರ ಭವಭಯನಾಶಕ ರಾಘವೇಂದ್ರ. ಸರಸ್ವತಿಯ ಪತಿ ರಾಘವೇಂದ್ರ ಸರಸ್ವತಿ ವಿದ್ಯಾ ರಾಘವೇಂದ್ರ. ಕುಂಭಕೋಣವಾಸ ರಾಘವೇಂದ್ರ ಸುಧೀಂದ್ರ ಶಿಷ್ಯ ರಾಘವೇಂದ್ರ. ಪರಿಮಳ ಪಂಡಿತ ರಾಘವೇಂದ್ರ ಭಾಷ್ಯಕಾರ ಗುರು ರಾಘವೇಂದ್ರ. ಶಿಷ್ಯರ ವಿದ್ಯೆ ರಾಘವೇಂದ್ರ ಆಯಾಸದಿಂಬರೆ ರಾಘವೇಂದ್ರ. ಜಯ ಜಯ ವೀವಾ ರಾಘವೇಂದ್ರ ಭವಭಯನಾಶಕ ರಾಘವೇಂದ್ರ. ಭಕ್ತರಲ್ಲಿ ಹೇಳುವುದೇನೆಂದರೆ, ಇವತ್ತು ಈ ಶ್ರೀರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ಪಂಚದೀಪ ಮಧ್ಯೆ ದುರ್ಗಾ ಪರಮೇಶ್ವರಿಯನ್ನು ಆರಾಧಿಸುವುದು ಅಂತೇಳಿ ನೀವೆಲ್ಲ ಸಂಕಲ್ಪ ಮಾಡಿದ್ದೀರಿ. ನೀವತ್ತು ಸಂಕಲ್ಪ ಮಾಡಿದ್ದೀರಿ ಅಂದರೆ ದೇವರ ಪ್ರೇರಣೆ ನಿಮಗೆ ಆಗಿದೆ ಅಂತ ಅರ್ಥ. ಈ ಮುಖ್ಯವಾಗಿ ನಾವು ದೇವರ ಕೆಲಸ ಮಾಡಬೇಕಿದ್ರೆ ಹಿಂದುಗಡೆಯಿಂದ ದೇವರು ನಮ್ಮನ್ನು ಪ್ರೇರಣೆ ಮಾಡ್ತಾನೆ. ನಂದು ಒಂದಿರಲಿ, ನನ್ನೊಂದು ಪೂಜೆ ಆಗಬೇಕು, ನನ್ನೊಂದು ಪೂಜೆ ಆಗಬೇಕು ಅಂತೇಳಿ. ಹಾಗಾಗಿ ಆ ದೇವರ ಪ್ರೇರಣೆಯಿಂದ ನೀವು ಮಾಡಿದ್ದೀರೇ ವಿನಃ ಇಲ್ಲಿಯ ಭಟ್ರು ಹೇಳಿದ್ರು ಅದಕ್ಕೆ ನೀವು ಮಾಡಿಲ್ಲ. ಇದನ್ನು ನೀವು ತಿಳ್ಕೊಳ್ಳಿ ಮನಸ್ಸಿನಲ್ಲಿ. ಆ ದೇವರು ನಿಮ್ಮ ಬಳಿಯಿಂದ ಮಾಡಿಸ್ತಾ ಇದ್ದಾನೆ ಅನ್ನುವ ಸಂಕಲ್ಪವನ್ನು ಮಾಡಬೇಕು. ಯಾಕೆಂದರೆ ಪರಮಾತ್ಮ ನಿರಂತರವಾಗಿ ನಮ್ಮನ್ನು ರಕ್ಷಿಸಲಿಕ್ಕೆ ಇರ್ತಾನೆ. ಹಾಗಾಗಿ ನಾವು ಅದನ್ನು ಮೊದಲು ತಿಳ್ಕೊಳ್ಬೇಕು. ಆವಾಗ ಮಾತ್ರ ನಮಗೆ ದೇವರಂದರೆ ಏನು, ನಮಗೆ ಎಲ್ಲ ಆದಮೇಲೆ ಕೊನೆಗೆ ಹೀಗೂ ಉಂಟೆ ಅಂತೇಳಿ ಒಂದು ಅನುಮಾನ ಬರ್ತದೆ. ಇಂಥ ಅನುಮಾನಗಳಿಗೆ ಎಡೆ ಇಲ್ಲದೆ ದೇವರ ಕೆಲಸವನ್ನು ನಾವು ಮಾಡಿದರೆ ನಮಗೆ ನಿರಂತರ ಶಾಂತಿ ಬರ್ತದೆ ಅನ್ನುವ ದೃಢ ವಿಶ್ವಾಸವನ್ನು ನೀವೆಲ್ಲ ಮಾಡಿಕೊಂಡು ಈ ಪಂಚದೀಪ ಮಧ್ಯದಲ್ಲಿ ಪೂಜೆಯನ್ನು ನಾವು ಮಾಡ್ತಾ ಇರಬೇಕಾದ್ರೆ, ಪೂಜೆ ಅಂದರೆ ಏನು ನಮಗೇನು ಗೊತ್ತಿಲ್ಲ. ಇಷ್ಟು ಮಂಡಲ ಹಾಕಿದ್ದಾರೆ ಹಾಗಂದರೆ ಏನು ಅದು ನಮಗೆ ಗೊತ್ತಿಲ್ಲ. ಯಾರೂ ಪೂರ್ಣಲ್ಲ. ಪೂರ್ಣಮದ ಪೂರ್ಣಮಿದಂ
ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಶ್ಚ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತೇಳಿ. ಯಾಕಂದರೆ ಯಾರೂ ಪೂರ್ಣರು ಅಂತ ಇರೋದಿಲ್ಲ, ಆದರೂ ಪೂರ್ಣರಲ್ಲಿ ಕೆಲವರು ಪೂರ್ಣರು, ಸ್ವಲ್ಪ ಸ್ವಲ್ಪ ಅಂದರೆ ಎಲ್ಲವನ್ನೂ ತಿಳಿದವನು ಈ ಪ್ರಪಂಚದಲ್ಲಿ ಯಾರೂ ಇರುವುದಿಲ್ಲ. ಹಾಗಾಗಿ ನೀವೆಲ್ಲರೂ ಶ್ರದ್ಧಾ ಭಕ್ತಿಯಿಂದ ಪೂಜೆ ಆಗುವ ಮುಟ ನೋಡುವುದು ದೊಡ್ಡ ಸಂಕಲ್ಪ. ಇದ್ದ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಟ್ಟರೆ ಇನ್ನೂ ಒಳ್ಳೆಯದು. ಯಾಕಂದರೆ ನಮ್ಮ ತಲೆ ಭಕ್ತಿಗಿಂತ ಜಾಸ್ತಿ ಮೊಬೈಲಿಗೆ ಇರುತ್ತೆ. ಅದನ್ನು ನಾವು ಎಷ್ಟು ದೂರ ಇನ್ನೊಂದು ದಿವಸ ಬರ್ತದೆ, ಈಗ ಯೋಗ ಮಾಡಿ ಅಂತೆಲ್ಲ ಬಂದಿದೆ, ಇನ್ನೊಂದು ದಿವಸ ನೀವು ದಿನ ಅರ್ಧ ಗಂಟೆ ಮೊಬೈಲನ್ನು ಬಿಟ್ಟಿದ್ದರೆ ನಿಮಗೆ ಆರೋಗ್ಯ ಇದೆ ಅಂತ ಒಂದು ಬರ್ತದೆ. ಅದಕ್ಕೆ ಅವಕಾಶ ಇಲ್ಲದೆ ನಾವು ಈಗ ಅದನ್ನು ಮಾಡಬೇಕು. ಇಲ್ಲಿ ಮಾಡಿರುವಂತಹ ಇಲ್ಲಿಯ ನಮ್ಮ ರಂಗಭಟ್ರು ಹಾಗೆ ಎಲ್ಲರೂ ಸೇರಿ ಈ ಸ್ಥಳದಲ್ಲಿ, ಅದು ಇವತ್ತು ಅಮಾವಾಸ್ಯೆ ಇದೆ, ಈ ಅಮಾವಾಸ್ಯೆ ದಿವಸ ಈ ಪೂಜೆಗೆ ಇರುವ ಶಕ್ತಿ ಬಹಳ ಶಕ್ತಿ ಅಂತೇಳಿ ಶಾಸ್ತ್ರದಲ್ಲಿ ಹೇಳಿದೆ. ಇದನ್ನೇ ನೋಡಿ ರಾಮಾಯಣವನ್ನು ಸಣ್ಣದಲ್ಲಿ ಹೇಳಕ್ಕೆ ಬರ್ತದೆ. ಪೂರ್ವಂ ರಾಮ ತಪೋವನಾದಿಗಮನಂ ಅತ್ವಾ ಮೃಗಃ ಕಾಂಚನಂ ವೈದೇಹಿ ಅರಣಂ ಜಟಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತೆ ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ दासीभूतसमस्तदेवनितां लोकैकदीपाम्बरां श्रीमन्मन्दकटाक्षलब्धैवा ब्रह्मेन्द्र गङ्गाधरां तां त्रैलोक्यकुटुम्बिनीं सरसिजां वन्दे मुकुन्दप्रिया या कुन्देन्दुतुषारहारधवला या शुभ्रवस्त्रान्विता या वीणावरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिदेवैः सदा पूजिता सा मां पातु सरस्वती भगवती निःशेषजाड्यापः त्वमेव माता जपिता त्वमेव त्वमेव बन्धुश्चतका त्वमेव त्वमेव विद्याद्रविणं त्वमेव सर्वं मम देवदेव नमः सूर्याय चन्द्राय मङ्गलाय बुधाय च गुरु शुक्र शनिभ्यश्च राहवे केतवे नमः स्वस्ति प्रजाभ्यः परिपालयन्तं न्यायेन वाक्येन महीमहेश गोब्राह्मणेभ्यः शुभोऽस्तु नित्यं लोकाः समस्ताः सुखिनो भवन्तु समस्त सन्मङ्गलानि भवन्तु। पूर्वे सर्वे गुणविशेषविशिष्टायां शुभपुण्यतिथौ अस्मदादिगुणाः श्रीमन्मध्वाचार्याणाम् उत्कलमध्यनिवासवासुदेव संकर्षण प्रद्युम्न अनिरुद्ध चतुर्मुख्यादि अनंतारात्मक श्री लक्ष्मीनारायण प्रेरणे लक्ष्मीनारायण प्रेत्यर्थम अस्य यजमानस्य ಯಜಮಾನರೆಲ್ಲ ಹೆಸರು ಹೇಳ್ಕೊಳ್ಳಿ. ಯಜಮಾನರದ್ದು ಹೆಸರು ನಕ್ಷತ್ರ ರಾಶಿ ಎಲ್ಲ ಹೇಳ್ಕೊಳ್ಳಿ ಮನಸ್ಸಿನಲ್ಲಿ. ಯಜಮಾನರದ್ದು ನಕ್ಷತ್ರ ರಾಶಿ ಎಲ್ಲ ಹೇಳ್ಕೊಳ್ಳಿ. ಆಮೇಲೆ ನಿಮ್ಮ ಕುಲದೇವರನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಸಸ್ಯ ಕಾಂತಾಯ ಹೆಂಡತಿ ಇದ್ದವರು ಅವರ ನಕ್ಷತ್ರವನ್ನು ಹೇಳ್ಕೊಳ್ಳಿ, ರಾಶಿ ಹೇಳ್ಕೊಳ್ಳಿ, ನಿಮ್ಮ ಗೋತ್ರ ಹೇಳ್ಕೊಳ್ಳಿ. ಎಲ್ಲ ಹೇಳಿದ ಮೇಲೆ ಒಂದು 2 ನಿಮಿಷ ಮಹಾಲಕ್ಷ್ಮೀ ನಮಃ ಮಹಾಲಕ್ಷ್ಮೀ ನಮಃ ಮಹಾಲಕ್ಷ್ಮೀ ನಮಃ ಮಹಾಲಕ್ಷ್ಮೀ ನಮಃ ಅಂತೇಳಿ. ಇನ್ನು ನಿಮ್ಮ ಮಕ್ಕಳು ಯಾರ್ಯಾರಿಗೆಲ್ಲ ಹೆಸರು ಹೇಳಬೇಕು ಅಂತ ಇದೆ ಅದನ್ನು ಮನಸ್ಸಿನಲ್ಲಿ ಎಲ್ಲ ಹೇಳ್ಕೊಳ್ಳಿ. ಎಲ್ಲರೂ ಹೇಳ್ಕೊಳ್ಳಿ ಮನಸ್ಸಿನಲ್ಲಿ. ನಿಮಗೆ ಯಾರ್ಯಾರ್ದು ಹೆಸರು ಹೇಳಬೇಕು ಅವರದ್ದು ಹೆಸರನ್ನೆಲ್ಲ ಹೇಳಿ. ಆಮೇಲೆ ನಿಮ್ಮ ತಂದೆ ತಾಯಿಯವರು ಹಾಗೆ ನಿಮ್ಮ ಗುರುಗಳಿದ್ದರೆ ಗುರುಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು. ಆಯಿತು, ಎಲ್ಲರದಾಯಿತು. ಹಾಗೆ ರಾಘವೇಂದ್ರ ಸ್ವಾಮಿಗಳನ್ನು ಪ್ರಾರ್ಥನೆ ಮಾಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾ ವಿದ್ವಾಂತರವೇ ವೈಷ್ಣವೇ ಧೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಭೂತರಾಜ ನಮಸ್ತವ್ಯಂ ವಾದರಾಜ ಗುರು ಪ್ರಿಯ ವಿದ್ರಾವಯ ಸರ್ವಬಾಧ ಸದಾ ತ್ವಂ ರಕ್ಷಣಂ ಕುರು. ಕಲ್ಯಾಣ ಬುಧಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಎಲ್ಲರೂ ಹೇಳಬೇಕು ಶ್ರೀ ದುರ್ಗಾ ಪರಮೇಶ್ವರ್ಯೈ ನಮಃ ಹೇಳಿ. ಶ್ರೀ ದುರ್ಗಾ ಪರಮೇಶ್ವರ್ಯೈ ನಮಃ, ಮಹಾಕಾಳ್ಯೈ ನಮಃ, ಮಹಾಸರಸ್ವತ್ಯೈ ನಮಃ. ಅಷ್ಟೌ ಭುಜಾಂಗೀಂ ಮಹಿಷಶ್ಚಮರ್ದಿನೀಂ ಸಶಂಖಚಕ್ರಾಂ ಶರಶೂಲಧಾರಿಣೀಂ ತಾಂ ದಿವ್ಯಯೋಗೀಂ ಸಹಜಾತವೇದಸಿಂ ದುರ್ಗಾಂ ಸದಾ ಶರಣಮಹಂ ಪ್ರಪದ್ಯೆ. ಓಂ ದುಂ ದುರ್ಗಾಯ ನಮಃ. ಈಗ ಎಲ್ಲರ 5 ಸಲ ಹೇಳಿ. ಓಂ ದುಂ ದುರ್ಗಾಯ ನಮಃ, ಓಂ ದುಂ ದುರ್ಗಾಯ ನಮಃ, ಓಂ ದುಂ ದುರ್ಗಾಯ ನಮಃ.
ಓಂ ಹ್ರೀಂ ಶ್ರೀಂ ಆಂ ಗಂ ಲಂ ಸರ್ವಜನಸಂಮೋಹಿನ್ಯೈ ಚಂಡಿಕಾಯೈ ನಮೋ ಚಂಡಿಕಾಯೈ ಜಯ ತ್ವಂ ದೇವಿ ಚಾಮುಂಡೇ ಜಯ ಭೂತಾಪಹಾರಿಣಿ ಜಯ ಸರ್ವಗತೆ ದೇವಿ ಕಾಲರಾತ್ರಿ ನಮೋಸ್ತುತೇ. ಈಗ ಎಲ್ಲರೂ ನಿಂತ್ಕೊಳ್ಳೋದು, ಎಲ್ಲರೂ ನಿಂತ್ಕೊಳ್ಳಿ, ಅಕ್ಷತೆಗಳು ತಗೊಂಡು. ಭದ್ರಂ ಕರ್ಣೇ ಶ್ಯಾಮದೇವ ಭದ್ರಂ ಪಕ್ಷೇ ಮಾಕ್ಷಭಿರ್ಯಷ್ಟಾ ಸ್ಥಿರೈ ಅಂಗೈ ಸುಷ್ಠುಮಾಂ ಸ್ವಸ್ತನೋ ವಿವಶೇಮ ದೇವ ಹಿತಂ ಯದಾಯು ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾ ಸ್ವಸ್ತಿ ನ ಭೂಷಾ ವಿಶ್ವವೇದಾಃ ಸ್ವಸ್ತಿ ನಾಕ್ಷೋ ಅರಿಷ್ಟನೇಮಿ ಸ್ವಸ್ತಿ ನೋ ಪ್ರದಾತೋ. ಓಂ ಎಲ್ಲರೂ ಹೇಳಿ ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರೂ ಒಬ್ಬೊಬ್ಬರೇ ಬಂದು ಇಲ್ಲಿ ಅಕ್ಷತೆ ಕಾಳು ಹಾಕಿ ನಮಸ್ಕಾರ ಮಾಡಬೇಕು. ಎಲ್ಲರೂ ಒಬ್ಬೊಬ್ಬರೇ ಜೊತೆ ಜೊತೆ ಬಂದು ನಮಸ್ಕಾರ ಮಾಡಿ, ಅದರ ಮೇಲೆ ಹಾಕಿ ನಮಸ್ಕಾರ ಮಾಡಿ. ಅಲ್ಲೇ ಸ್ವಲ್ಪ ಹಸ್ಕೊಂಡು ನಿಮ್ಮದು ಲಾಸ್ಟ್ ಯಜಮಾನರಲ್ಲ, ಎಲ್ಲರೂ ಹಾಕಿ ನಮಸ್ಕಾರ ಮಾಡಿ. ಹಾಂ, ಅವಸರ ಮಾಡಬೇಕು. ಸ್ವಲ್ಪ ಜಾಗ ಬಿಡಿ, ಸ್ವಲ್ಪ